ಒಂದು ಸಣ್ಣ ಹಳ್ಳಿ. ಹಳ್ಳಿಯ ಕೊನೆಯ ಭಾಗದಲ್ಲಿ ಒಂದು ಮಣ್ಣಿನ ಮನೆ. ಆ ಮನೆಯ ಬಾಗಿಲಿಗೆ ಬೀಗವೇ ಇರಲಿಲ್ಲ. ಆ ಮನೆಯಲ್ಲಿ ವಾಸಿಸುತ್ತಿದ್ದವರು ವೆಂಕಟಪ್ಪ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳ ಒಗೆಯುವುದು, ಹಸುಗಳಿಗೆ ಹುಲ್ಲು ಹಾಕುವುದು, ನಂತರ ಹೊಲದ ಕಡೆ ನಿಧಾನವಾಗಿ ನಡೆದು ಹೋಗುವುದು. ಇದು ಅವರ ದಿನಚರಿ. ಅವರು ಎಂದಿಗೂ ಆತುರಪಡುತ್ತಿದ್ದವರಲ್ಲ, ಅಸಮಾಧಾನ ವ್ಯಕ್ತಪಡಿಸಿದವರಲ್ಲ. ಹಳ್ಳಿಯವರು ಕೇಳುತ್ತಿದ್ದರು, ವೆಂಕಟಪ್ಪ, ನಿಮ್ಮ ಮನೆಯ ಬಾಗಿಲಿಗೆ ಬೀಗವೇ ಇಲ್ಲವಲ್ಲ, ಏನಾದರೂ ಕಳ್ಳತನವಾದರೆ? ವೆಂಕಟಪ್ಪ ನಗುತ್ತಾ ಉತ್ತರಿಸುತ್ತಿದ್ದರು, ನನ್ನ ಮನೆಗೆ ಯಾರಾದರೂ ರಾತ್ರಿ ಬಂದರೆ ಅವರಿಗೆ ನನ್ನಿಗಿಂತ ಹೆಚ್ಚು ಅವಶ್ಯಕತೆ ಇರಬಹುದು. ಅವರಿಗೆ 2 ಎಕರೆ ಜಮೀನು ಮಾತ್ರ. ಹೆಂಡತಿ 10 ವರ್ಷಗಳ ಹಿಂದೆ ತೀರಿಕೊಂಡಿದ್ದರು. ಒಬ್ಬ ಮಗ ಊರಿನಿಂದ ದೂರ ನಗರದಲ್ಲಿ ಕೆಲಸ ಮಾಡುತ್ತಿದ್ದ. ಮಗ ಹಣ ಕಳುಹಿಸುತ್ತಿದ್ದರೂ ವೆಂಕಟಪ್ಪ ಅದನ್ನು ತಮ್ಮ ಮೇಲೆ ಖರ್ಚು ಮಾಡಿಕೊಳ್ಳಲಿಲ್ಲ. ಆ ಹಣದಿಂದ ದೇವಸ್ಥಾನದ ಮೇಲ್ಛಾವಣಿಯನ್ನು ಸರಿಪಡಿಸಿದರು, ಶಾಲೆಗೆ ಹೋಗಲಾಗದ ಮಕ್ಕಳ ಶುಲ್ಕವನ್ನು ಭರಿಸಿದರು, ಬೆಳೆ ಹಾನಿಗೊಳಗಾದ ನೆರೆಹೊರೆಯವರಿಗೆ ಸಹಾಯ ಮಾಡಿದರು. 1 ವರ್ಷ ಭಾರೀ ಮಳೆ ಬಂದು ಹಳ್ಳಿಯ ಬೆಳೆಗಳು ಸಂಪೂರ್ಣ ಹಾನಿಯಾದವು. ಎಲ್ಲರೂ ಸಾಲ ಪರಿಹಾರಗಳ ಬಗ್ಗೆ ಮಾತನಾಡುತ್ತಿದ್ದರು. ವೆಂಕಟಪ್ಪ ಮಾತ್ರ ಮೌನವಾಗಿದ್ದರು. ಮುಂದಿನ ದಿನ ಬೆಳಿಗ್ಗೆ ಹಳ್ಳಿಯ ಹಲವಾರು ಮನೆಗಳ ಮುಂದೆ ಅಕ್ಕಿ ಚೀಲಗಳು ಕಾಣಿಸಿಕೊಂಡವು. ಯಾವ ಹೆಸರೂ ಇರಲಿಲ್ಲ, ಯಾವ ಚೀಟಿಯೂ ಇರಲಿಲ್ಲ. ಆದರೆ ಎಲ್ಲರಿಗೂ ಗೊತ್ತಿತ್ತು ಅದು ಯಾರಿಂದ ಬಂದಿತ್ತೆಂದು. ಒಂದು ರಾತ್ರಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಬಾಗಿಲು ತಟ್ಟಿದ. ಹಸಿವು, ದಣಿವು ಮತ್ತು ಲಜ್ಜೆಯಿಂದ ನಿಂತಿದ್ದ. ವೆಂಕಟಪ್ಪ ಅವನಿಗೆ ಊಟ ಕೊಟ್ಟರು, ಮಲಗಲು ಜಾಗ ಕೊಟ್ಟರು, ಬೆಳಿಗ್ಗೆ ಸ್ವಲ್ಪ ಹಣವೂ ನೀಡಿದರು. ಅವನು ಕೇಳಿದ, ನೀವು ಹೀಗೆ ಅಪರಿಚಿತರನ್ನು ನಂಬುತ್ತೀರಾ? ವೆಂಕಟಪ್ಪ ಉತ್ತರಿಸಿದರು, ನಾನು ಜನರನ್ನಲ್ಲ, ಬದುಕನ್ನು ನಂಬುತ್ತೇನೆ. ನಾವು ಕೊಡುವುದು ಎಲ್ಲೋ ಒಮ್ಮೆ ಯಾರಿಗೋ ಮರಳಿ ಬರುತ್ತದೆ. ವೆಂಕಟಪ್ಪ ತೀರಿಕೊಂಡ ದಿನ ಹಳ್ಳಿ ಸಂಪೂರ್ಣ ಮೌನವಾಗಿತ್ತು. ಅವರ ಮನೆಯ ಬಾಗಿಲು ಇನ್ನೂ ಬೀಗವಿಲ್ಲದೆ ತೆರೆದಿತ್ತು. ಮನೆ ಖಾಲಿಯಾಯಿತು, ಆದರೆ ಅವರ ಜೀವನದ ಮೌಲ್ಯಗಳು ಹಳ್ಳಿಯಲ್ಲೇ ಉಳಿದುಬಿಟ್ಟವು. ಕೆಲವೊಂದು ಜೀವನಗಳಿಗೆ ಸ್ಮಾರಕಗಳ ಅಗತ್ಯವಿಲ್ಲ, ಅವು ಮನುಷ್ಯರ ನಡೆನುಡಿಯಲ್ಲಿ ಜೀವಂತವಾಗಿರುತ್ತವೆ.